ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಪದ್ಮ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನ ನಾವೆಲ್ಲ ಏನೆಲ್ಲ ಅಡುಗೆಯನ್ನು ಮನೆಯಲ್ಲಿ ಮಾಡಿದ್ದೇವೆ ಎಂದು ನಿಮಗೆ ಬೆಳಗಿನ ಶುಭೋದಯಗಳು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ನಮಗೆ ಸ್ಪೆಷಲ್ ಆಗಿ ಒತ್ತು ಶಾವಿಗೆ ಮಾಡ್ತಾ ಇದ್ದೇವೆ. ತುಳುವಲ್ಲಿ ಇದಕ್ಕೆ ಸೇಮೆದಡ್ಡೆ ಅಂತ ಹೇಳ್ತಾರೆ. ಮೊದಲು ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು. ಹೀಗೆ ಸಹ ಬೇಯಿಸಿ ತಿನ್ಬೋದು. ತುಳುವಲ್ಲಿ ಇದನ್ನು ಪುಂಡಿಯನ್ನು ಹೇಳ್ತಾರೆ. ನಾವು ಇದನ್ನು ಒತ್ತು ಶಾವಿಗೆ ಮಾಡ್ತಿದ್ದೇವೆ. ಇದು ಒತ್ತು ಶಾವಿಗೆ ಮಾಡುವಂಥ ಮಿಷಿನ್. ಒತ್ತು ಶಾವಿಗೆ ರೆಡಿ ಆಯಿತು. ನೆಕ್ಸ್ಟ್ ಕಾರ್ನ್ ಪೆಪ್ಪರ್ ಮಸಾಲ ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಬೇಬಿ ಕಾರ್ನ್ ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಅದನ್ನು ನಾವೀಗ ಬೇಯಿಸ್ಕೊಳ್ಳುವ. ಒಂದು ಪ್ಯಾನನ್ನಿಟ್ಟು ಅದಕ್ಕೆ ಪ್ಯಾನ್ ಬಿಸಿಯಾದ ನಂತರ ಅದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕಿ, ನೀರು ಬಿಸಿಯಾದ ನಂತರ ಕಟ್ ಮಾಡಿದ ಬೇಬಿ ಕಾರ್ನನ್ನು ಹಾಕಬೇಕು. ಒಂದು 10 ನಿಮಿಷ ಅದನ್ನು ಹಾಗೆಯೇ ಬೇಯಲಿಕ್ಕೆ ಬಿಡಬೇಕು. ಬೇಯಿಸಿದ ನಂತರ ಅದನ್ನು ಸೈಡಲ್ಲಿ ನೀರು ಬಸಿಲಿಕ್ಕೆ ಇಟ್ಟಿದ್ದೇನೆ. ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ, ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿಯುವಾಗ ಸ್ವಲ್ಪ ಕರಿಬೇವು ಸೊಪ್ಪು, ಕಟ್ ಮಾಡಿದ ಒಂದು ನೀರುಳ್ಳಿ, ಕಲರ್ ಬರುವವರೆಗೆ ಫ್ರೈ ಮಾಡುವ. ನಂತರ 2 ಕಟ್ ಮಾಡಿದ ಹಸಿಮೆಣಸನ್ನು ಹಾಕುವ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್, ಒಂದು ಅರ್ಧ ಸ್ಪೂನಷ್ಟು ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸಿಯಲ್ಲಿ ಹುಡಿ ಮಾಡಿದ ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ನಂತರ ಲಾಸ್ಟಿಗೆ ತೆಗೆದಿಟ್ಟ ಬೇಬಿ ಕಾರ್ನನ್ನು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಬೇಬಿ ಕಾರ್ನ್ ಪೆಪ್ಪರ್ ಮಸಾಲ ರೆಡಿ ಆಯಿತು. ಗೋಬಿ ಮಂಚೂರಿ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಹೀಗೆ 2 ಬೆಳ್ಳುಳ್ಳಿ ಹೆಸರು, 2 ಈರುಳ್ಳಿ, 3 ಹಸಿಮೆಣಸಿನಕಾಯಿ,
ಒಂದು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಕಾಲಿಫ್ಲವರನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಅದನ್ನು ಸೈಡಿಗೆ ತೆಗೆದಿಟ್ಟಿದ್ದೇನೆ. ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಅನ್ನು ತೆಗೆದುಕೊಂಡು ಅದಕ್ಕೆ 4 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು 2 ಸ್ಪೂನಷ್ಟು ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕುವ. ಅದಕ್ಕೆ ರೆಡಿಯಾಗಿದೆ. ಈಗ ತೆಗೆದಿಟ್ಟಂಥ ಕಾಲಿಫ್ಲವರನ್ನು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ತೆಗೆದಿಡು. ಒಂದು ಪ್ಯಾನನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಡುವ. ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ಕಾಲಿಫ್ಲವರನ್ನು ಬಿಡುವ. ಈಗ ಇದು ಫ್ರೈ ಆಗಿ ರೆಡಿಯಾಗಿದೆ. ಸ್ಟವ್ನಲ್ಲಿ ಒಂದು ಪ್ಯಾನನ್ನು ಇಟ್ಟು ಬಿಸಿಯಾದ ನಂತರ ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ, ಕಟ್ ಮಾಡಿ ಇಟ್ಟಂಥ ಬೆಳ್ಳುಳ್ಳಿ, ಈರುಳ್ಳಿ ಫ್ರೈ ಮಾಡುವ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡುವ. ನಂತರ ಕಟ್ ಮಾಡಿದ ಕ್ಯಾಪ್ಸಿಕಮ್ಮನ್ನು ಹಾಕುವ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡುವ. ಇದು ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸು, 2 ಸ್ಪೂನಷ್ಟು ಚಿಲ್ಲಿ ಸಾಸು ಹಾಕಿ ಮಿಕ್ಸ್ ಮಾಡುವ ಚೆನ್ನಾಗಿ. ನಂತರ ಅರ್ಧ ಸ್ಪೂನಷ್ಟು ವಿನಿಗರ್, ಒಂದು 2 ಸ್ಪೂನಷ್ಟು ಕೆಚಪ್ಪನ್ನು ಹಾಕುವ. ನಂತರ ಇದಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಂತಹ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ಫ್ರೈ ಮಾಡಿದ ಕಾಲಿಫ್ಲವರನ್ನು ಮಿಕ್ಸ್ ಮಾಡುವ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗೋಬಿ ಮಂಚೂರಿ ರೆಡಿ ಆಯಿತು. ಎಲ್ಲವೂ ಈಗ ರೆಡಿ ಆಯಿತು. ಇವತ್ತು ಸ್ಪೆಷಲಾಗಿ ಏನೆಲ್ಲ ಮಾಡಿದ್ದೇವೆ ಅಂತ, ಬಾಯ್ಲ್ಡ್ ರೈಸ್, ಸಾಂಬಾರು, ಮೊಳಕೆ ಕಟ್ಟಿದ ಹೆಸರು ಕಾಳಿನ ಪಲ್ಯ, ತೊಂಡೆಕಾಯಿ ಮತ್ತು ಗೇರು ಬೀಜ ಪಲ್ಯ, ಗೋಬಿ ಮಂಚೂರಿ, ಬೇಬಿಕಾರ್ನ್ ಪೆಪ್ಪರ್ ಮಸಾಲ ಮತ್ತು ಶಾವಿಗೆ ಪಾಯಸ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.